ನಾವೆಲ್ಲ ಕಲ್ಸಂದ್ರೆ ಮತ್ತೆ ಇದುವರೆಗೆ ಹೇಳಿದ್ನಿಲ್ಲ, ಕಲಾವಿದರಾಗೆ ಜೀವನ ಮಾಡೀವಿ, ಕಲೆ ದೃಷ್ಟಿಯಿಂದ ಮಾತ್ರ ಗೊತ್ತು. ಅಂಥವೆಲ್ಲ ಅಶ್ಲೀಲಗಳ ನಮಗೆ ಬೇಡ, ನಾವು ಅದ್ರವ್ರಲ್ಲ. ಉಪ್ಪ ಹುಳಿ ಉಂಡಿದ ಜೀವನ ಯಾರೋ ಮಾಡ್ತಾರಂತ ತಿಳ್ಕೊಂಡು ನಾವು ಅದನ್ನ ಕೀಳ್ ದೃಷ್ಟಿಯಿಂದ ಮಾತಾಡೋ ಅವಶ್ಯಕತೆನೂ ನಮಗಿಲ್ಲ. ಅದು ಬೇಡೋದಿಲ್ಲ. ಈಗ ಹೊಟ್ಟೆ ದನಗಳನ್ನ ಬೇಡ ಉಂಡ್ರೆ ನಾಚಿಗಿಲ್ಲ, ಕಳುವು ಮಾಡಿದ್ರೆ ನಾಚಿಗೆ, ತುಡುಗ ಮಾಡಿದ್ರ ನಾಚಿಕೆ, ಯಾರ್ದಾರ ಕದ್ದು ಕಿಶ ಹೊಡೆದಂದ್ರ ನಾಚಿಕೆ ಅದ, ಅಂಜಿಕೆ ಅದ. ನಮ್ಗೆ ಯಾವುದು ಅಂಜಿಕಿಲ್ಲ. ಒಬ್ಬ ಕಲಾವಿದಾಗಿ ಒಂದು ರೋಡ್ನ್ಯಾಗ ಕುಣಿತೀವಿ, ಈ ರೋಡ್ನ್ಯಾಗ 10 ರೂಪಾಯಿ ಇಟ್ರೆ ನೆಲಕ್ಕೆ ಬಿದ್ದು ತಗೊಂತೀವಿ, ಹೌದಿಲ್ಲ? ಅದು ನಮಗೆ ನಾಚಿಕಿಲ್ಲ. ಆ ದೇವಿ ಸೇವೆ ಅದ. ಹತ್ತಂದ್ರೆ ಒಂದು ವೇದಿಕೆ ಫಸ್ಟ್ ಅವಮಾನ, ಅಪಮಾನ, ಸನ್ಮಾನ 3 ಭಾಗಗಳನ್ನು ಸರಿ ಸಮಾನವಾಗಿ ಇಟ್ಟಾರ ಗುರು ಹಿರಿಯರೆಲ್ಲರೂ ಕೂಡಿ. ಎಲ್ಲಿ ಅವಮಾನ ಆಗಿರ್ತೈತಿ, ಎಲ್ಲಿ ಅಪಮಾನ ಆಗಿರ್ತೈತಿ, ಅವು ಎರಡಕ್ಕರ ಮಧ್ಯದೊಳಗೆ ಒಂದು ವೇದಿಕೆ ಅಂತ ಇರ್ತೈತಿ. ಆ ವೇದಿಕೆಗೆ ನಾವು ಕಲಾವಿದರು ಅಂತ ನಮ್ಮನ್ನೇ ನಾವು ತೊಡ್ಕೊಂಡು ನಮ್ಮಲ್ಲಿರುವ ಕಲೆಯನ್ನು ತೋರಿಸಿದ್ರೆ ಕಲಾವಿದರಂತ ಕರೆದು ಅವಮಾನ ಮಾಡಿದ ವೇದಿಕೆ ಅಂತ ನಾವು ಮಾಡ್ಕೊಂಡ್ರೆ, ಕಲಾವಿದರು ಅಂತ ನಮ್ಮ ಗ್ರಿಪ್ ನಮ್ಮ ಕೈಯಾಗ ನಾವು ಇಟ್ಕೊಂಡ್ರೆ, ಚಾಲೆಂಜ್ ಮಾಡಿ ಕರೆಯುವಂಥ ಅಭಿಮಾನಿಗಳ ನಮಗೆ ಪೇಮೆಂಟ್ 1000 ಕೊಡೋರು 2000 ಕೊಟ್ಟು ಕರೆಸ್ಬೋದು, 100 ರೂಪಾಯಿ ಕೊಡೋರು 500 ಕೊಟ್ಟು ಕರೆಸ್ಬೋದು, 10,000 ಕೊಟ್ಟು 10,000 ತಗೊಳ್ಳೋರಿಗೆ 50,000 ಕೊಟ್ಟು ತರಿಸ್ಬೋದು. ಆ ವೇದಿಕೆ ನಮ್ಮದಾಗಿರ್ಬೇಕು. ಆ ವೇದಿಕೆ ತುಂಬಿಸುವಂಥ ವ್ಯಕ್ತಿ ನಾನಾಗಿರ್ಬೇಕು. ಅಲ್ಲಿ ಕುಂತಂಥ ಜನರಿಗೆ ರಂಜಿಸುವಂಥ, ಅಲ್ಲಿ ಕುಂತಂಥ ಜನರಿಗೆ ಎಲ್ಲರಿಗೆ ಮನರಂಜನೆ ಮಾಡುವಂಥ ಕಾರ್ಯಕ್ರಮ ನಾ ಕೊಡ್ತಿದ್ನಿ ಅಂದ್ರೆ ನಾ ಬೇಡದಷ್ಟು ಪೇಮೆಂಟ್ ಕೊಡುವಂಥ ಅಭಿಮಾನಿಗಳದಾರ. ಪೇಮೆಂಟಿಗೆ ಡಿಮ್ಯಾಂಡ್ ಮಾಡಿ ಹೋದ್ರೆ ಕಲಾವಿದರಲ್ಲ. ಪೇಮೆಂಟು ಅಂತ ಡಿಮ್ಯಾಂಡ್ ಮಾಡಿ ಹೋಗೋ ಕಲಾವಿದರಲ್ಲ. ಇವತ್ತು ನಾನು ಒಂದು ದಿವಸ ಡೇ ಫಂಕ್ಷನ್ ಕೊಟ್ಟಲ್ಲಿ ನೋಡ್ತಗೋ, ಎಷ್ಟು ಮಂದಿ ಬರ್ತೀರಿ? 2 ಬಾ ಅಂದ್ರೆ 2 ಬರ್ತೀವಿ, 5 ಮಂದಿ ಅಂದ್ರೆ 5 ಮಂದಿಗೆ. ಅಮ್ಮ, ಈ ಪ್ರಶ್ನೆನ ನಿಮ್ಗೆ ಹೆಂಗಿಲ್ಲ ಅಂತ ನನಗೂ ಸ್ವಲ್ಪ ಮುಜುಗರ. ಯಾಕಂದ್ರೆ ನಾನು ಇದನ್ನ ಕೇಳಬೇಕು. ಕೆಲವೊಂದಿಷ್ಟು ಜನ ಈ ಥರ ಮೈಂಡಲ್ಲಿ ತಿಳ್ಕೊಂಡಿರ್ತಾರೆ. ಈಗ ಮಂಗಳಮುಖಿಯರಂದರೆ ವೇಷವಾಟಿಕೆ, ಇದದ್ದು ದರೋಡೆ, ಮತ್ತು ಅದು ಹಣ ಪೀಕೋದು, ಆ ಥರ ಮೈಂಡ್ ಸೆಟ್ ಇರುತ್ತೆ ಅದರಲ್ಲಿ. ಮತ್ತು ನಿಮಗೆ ಯಾವ ಥರ ಅನುಭವ ಆಯಿತು? ಮತ್ತು ಈಗ ನೀವು 12 ವರ್ಷದಿಂದ ನೀವು ಹೆಣ್ಣಾಗಿ ಅಂದರೆ ಮತ್ತು ನೀವು ಏನೇನು ಕೆಲಸಗಳನ್ನು ನೀವು ಮಾಡ್ಕೊತ ಬಂದ್ರಿ? ನಾವೆಲ್ಲ ಕಲ್ಸಂದ್ರೆ ಮತ್ತೆ ಇದುವರೆಗೆ ಹೇಳಿದ್ನಿಲ್ಲ, ಕಲಾವಿದರಾಗೆ ಜೀವನ ಮಾಡೀವಿ, ಕಲೆ ದೃಷ್ಟಿಯಿಂದ ಮಾತ್ರ ಗೊತ್ತು. ಅಂಥವೆಲ್ಲ ಅಶ್ಲೀಲಗಳ ನಮಗೆ ಬೇಡ, ನಾವು ಅದ್ರವ್ರಲ್ಲ. ಉಪ್ಪ ಹುಳಿ ಉಂಡಿದ ಜೀವನ ಯಾರೋ ಮಾಡ್ತಾರಂತ ತಿಳ್ಕೊಂಡು ನಾವು ಅದನ್ನ ಕೀಳ್ ದೃಷ್ಟಿಯಿಂದ ಮಾತಾಡೋ ಅವಶ್ಯಕತೆನೂ ನಮಗಿಲ್ಲ. ಅದು ಬೆಂಗಳೂರು ಹೊಟ್ಟೆಪಾಡು, ಇದು ಮುದ್ದೆಬೇಳ, ಇಲ್ಲಿನೂ ಹೊಟ್ಟೆಪಾಡು. ನಾವು ಕಾರ್ಯಕ್ರಮ ನಂಬಿ ಜೀವನ ಮಾಡ್ತೀವಿ, ಕಾರ್ಯಕ್ರಮಕ್ಕೆ ಸೀಮಿತ. ಕೆಲವೊಬ್ರು ಅಂಗಡಿ ಅಡ್ಡಾಡಿ 5-10 ರೂಪಾಯಿ ಕೇಳಿ ಜೀವನ ಮಾಡ್ತಾರೆ, ಅವ್ರು ಅದಕ್ಕೆ ಸೀಮಿತ. ಅದ್ರ ಬಗ್ಗೆ ಹೇಳ್ಕೊಳ್ಳೋದಿಲ್ಲ. ಈಗ ಹೊಟ್ಟೆ ದನಗಳನ್ನ ಬೇಡ ಉಂಡ್ರೆ ನಾಚಿಗಿಲ್ಲ, ಕಳುವು ಮಾಡಿದ್ರೆ ನಾಚಿಕೆ, ತುಡುಗ ಮಾಡಿದ್ರೆ ನಾಚಿಕೆ, ಯಾರ್ದಾರ ಕದ್ದು ಕಿಶ ಹೊಡೆದಂದ್ರ ನಾಚಿಕೆ ಅದ, ಅಂಜಿಕೆ ಅದ. ನಮ್ಗೆ ಯಾವುದು ಅಂಜಿಕಿಲ್ಲ. ಒಬ್ಬ ಕಲಾವಿದಾಗಿ ಒಂದು ರೋಡ್ನ್ಯಾಗ ಕುಣಿತೀವಿ, ಈ ರೋಡ್ನ್ಯಾಗ 10 ರೂಪಾಯಿ ಇಟ್ರೆ ನೆಲಕ್ಕೆ ಬಿದ್ದು ತಗೊಂತೀವಿ, ಹೌದಿಲ್ಲ? ಅದು ನಮಗೆ ನಾಚಿಕಿಲ್ಲ. ಆ ದೇವಿ ಸೇವೆ ಅದ. 10 ರೂಪಾಯಿನೂ ಕೊಡೋರು ಅದಾರ, 10,000 ಕೊಡೋರು, 10 ರೂಪಾಯಿನೂ ಕೊಡೋರು, 10 ಪೈಸೆನೂ ಕೊಡೋರು ಅದಾರ, ಹೌದಿಲ್ಲ? ಆ ಸಮಾಜದೊಳಗೆ ದುಡ್ಡಿಗಾಗಿ ನಾವು ಮಾತು ಕೊಟ್ಟಿಲ್ಲ. ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ದುಡ್ಡು ಹೆಂಗೆ ಬರ್ಬೇಕು ಹಂಗೆ ಬರ್ತದೆ, ತಾನೇ ಬರ್ತದೆ. ಅದು ನಮ್ಮ ಕಲೆಯನ್ನು ನಾವು ನಿಯತ್ತಾಗಿ ಕಲಾವಿದರ ದೃಷ್ಟಿಯಿಂದ ಆ ದೇವಿ ಸೇವೆ, ಆ ದೇವರನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡಿ ಕುಣಿಯೋ ಹೊತ್ನ್ಯಾಗ ಖುಷಿ ಪಟ್ಟವ, ಸ್ವಲ್ಪ ಕೈ ಸಡ್ಲಿದ್ದವ 100 ರೂಪಾಯಿ ಕೊಡ್ಬೋದು. ಅಂತೇಳಿ ಇಲ್ಲಾರ್ದವ ಇಲ್ಲೇಮ್ಮ ನನಗೆ ಆಶೀರ್ವಾದ ಮಾಡಂತ ತಲೆನೂ ಬಾಗಿಸ್ಬೋದು. ಇಲ್ಲಾರ್ದವ 10 ರೂಪಾಯಿನೂ ಕೊಟ್ಟು ಕಳಿಸ್ಬೋದು. 10 ರೂಪಾಯಿ ಕೊಡೋಂಗೆ ಏನೋದು ತಾರ್ಲಾಯಪ್ಪ ಒಂದಿಟ್ಟು ಬಳಿ ಹಾಕೋದು, 100 ರೂಪಾಯಿ ಕೊಡಲಿ ನನಗಂತ ಕೇಳಿ ಕೊಡೋರು ಅದಾರ. 100 ರೂಪಾಯಿ ಕೊಡ್ಕೆ 10 ರೂಪಾಯಿ ಒಳಗೆ 10 ರೂಪಾಯಿ ತೊಗೊಂಡು 90 ರೂಪಾಯಿ ವಾಪಸ್ ಕೊಡು ಅಂತ ಕೇಳೋರು ಅದಾರ. ಎಲ್ಲರನ್ನೂ ಅರ್ಥ ಮಾಡಿಕೊಂಡು 90 ಕೊಡು ಅಮ್ಮ ಅಂದವಾಗ ತೊಗೋಯಪ್ಪ ಅಂತ ಕೊಡೋದು. ಬಳಿ ಹಾಕೋತೀನಿ ಹೇಳಿ ಅಂತ, ಆಯ್ತಾಳೆ ತಗೋ ಅಂದವಾಗ ತೊಗೋಯಪ್ಪ ಅಂತ ಒಂದು ಕಾಯಿನೂ ಕೊಟ್ಟು ಕಳ್ಸೋದು. ಎಲ್ಲ ಥರದಿಂದ ಆಪ್ಷನ್ಸ್ಗಳು ನಮ್ಮಲ್ಲಿದಾವೆ. ಯಾವುದು ಸರಿ ಯಾವುದು ತಪ್ಪು ಆಯ್ಕೆ ಮಾಡೋದು ನಮ್ಮಲ್ಲಿದೆ. ಸರಿ ಅನ್ನೋದನ್ನು ಇಟ್ಕೊಂಡು ತಪ್ಪು ಅನ್ನೋದನ್ನು ಬಿಟ್ಟು ನಾವು ಸರಿ ದಾರಿಯಾಗದೀವಿ ಅಂತಂದ್ರೆ ನಾವು ಬೇಕಾದ್ರೆ ನಾವು ನಿಯತ್ತಾಗಿದ್ದೇವೆ ಅಂದ್ರೂ ಹಿಂದೆ ನಮ್ಮಿಂದ 100 ಮಂದಿ ಬೊಗಳೋರು ಇರ್ತಾರೆ. ಬೊಗಳು ನಾಯಿಗಾಗಿ ನಾವು ಜೀವನ ಮಾಡಕತ್ತಿಲ್ಲ, ಹೊಗಳು ಜನಕ್ಕಾಗಿ ಜೀವನ ಮಾಡಕತ್ತೀವಿ. ಇಷ್ಟೇ ವಿಚಾರ, ಮತ್ತೊಂದೇನಿಲ್ಲ. ಹಿಂದೆ ಬೊಗಳ್ತಾರೆ ಅಂದ್ರೆ ಅವ್ರ ನಾಯಿಗಳು. ನಮ್ಮಿಂದ ಅವ್ರಿಗೆ ಏನು ಸಿಕ್ಕಿಲ್ಲ, ನಮ್ಮಿಂದ ಅವ್ರಿಗೆ ಯಾವ ಕೆಲಸನೂ ಆಗಿಲ್ಲ, ನಮ್ಮಿಂದ ಅವ್ರಿಗೆ ಯಾವ ಹೆಲ್ಪ್ನೂ ಆಗಿಲ್ಲ. ಅದಕ್ಕೆ ಅವ್ರು ನಮ್ಮಿಂದ ಬೊಗಳ್ತಾರ ಇವತ್ತ ನಾಳೆ ನಾಡ್ದ 3 ದಿನ ನಾಯಿ ಬೊಗಳ್ತಾರ. ನಾಯಿಗೆ ಅವಶ್ಯ ಎಷ್ಟು, ಹೌದಿಲ್ಲ? ಬೊಗಳೋರ ಅವಶ್ಯ ಎಷ್ಟು ದಿನ ಇರುತ್ತೆ? ಇವತ್ತ ನಾಳೆ ಬೊಗಳ್ತಾರ. ಒಬ್ಬ ಕಲಾವಿದನ ಆಗಬೇಕಾದ್ರೆ, ಈ ಭೂಮಿ ಮ್ಯಾಗ ಕಲಾವಿದನ ಅನಿಸ್ಕೋಬೇಕಾದ್ರೆ ಒಂದು ವೇದಿಕೆ ಫಸ್ಟ್ ಅವಮಾನ, ಅಪಮಾನ, ಸನ್ಮಾನ 3 ಭಾಗಗಳನ್ನು ಸರಿ ಸಮಾನವಾಗಿ ಇಟ್ಟಾರ ಗುರು ಹಿರಿಯರೆಲ್ಲರೂ ಕೂಡಿ. ಎಲ್ಲಿ ಅವಮಾನ ಆಗಿರ್ತೈತಿ, ಎಲ್ಲಿ ಅಪಮಾನ ಆಗಿರ್ತೈತಿ, ಅವು ಎರಡಕ್ಕರ ಮಧ್ಯದೊಳಗೆ ಒಂದು ವೇದಿಕೆ ಅಂತ ಇರ್ತೈತಿ. ಆ ವೇದಿಕೆಗೆ
ನಾವು ಕಲಾವಿದರು ಅಂತ ನಮ್ಮನ್ನೇ ನಾವು ತೊಡ್ಕೊಂಡು ನಮ್ಮಲ್ಲಿರುವ ಕಲೆಯನ್ನು ತೋರಿಸಿದ್ರೆ ಕಲಾವಿದರಂತ ಕರೆದು ಅವಮಾನ ಮಾಡಿದವ್ರು ಮುಂದೆ ಕುಂತ ನಾಯಕತೆ ನೋಡ್ತಿರ್ತಾರೆ, ಅಪಮಾನ ಮಾಡಿದವರು ಮುಂದೆ ಕುಂತ ನಾಯಕತೆ ನೋಡ್ತಿರ್ತಾರೆ. ತಿಳಿಬಲ್ಲವರು ಪುಣ್ಯಾತ್ಮರು ತಂದೆ ತಾಯಿ ಸ್ವರೂಪದಾಗಿದ್ದವರು ಕರೆದು ನಮಗೆ ಉಡಿ ತುಂಬಿ ಸನ್ಮಾನ ಮಾಡ್ತಾರೆ, ಕಾಲು ಹಿಡ್ಕೊತಾರೆ. ಅವ್ರನ್ನ ನೋಡಿ ಇವ್ರು ಮರಗ್ತಾರೆ, ಮುಚ್ಕೊಂಡು ಎದ್ದು ಬಂದು ಕಾಲು ಹಿಡ್ಕೊತಾರೆ. ಅದಕ್ಕೆ ಒಬ್ಬ ಕಲಾವಿದನ ಆಗ್ಬೇಕಾರೆ ಫಸ್ಟ್ ಅವಮಾನ, ನೆಕ್ಸ್ಟ್ ಅಪಮಾನ, ಲಾಸ್ಟಿಗೆ ಬರೋದು ಸನ್ಮಾನ. ಸನ್ಮಾನ ಸಮಯ ತಗೋದೆ ಸ್ವಲ್ಪ, ಅವಮಾನ ಅಪಮಾನ ಫಾಸ್ಟ್ ಬರ್ತಾವೆ, ಸನ್ಮಾನ ಸ್ವಲ್ಪ ಲೇಟಾಗಿ ಬರುತ್ತೆ. ಲೇಟಾಗಿ ಬಂದ್ರೆ ಅದು ಲೇಟೆಸ್ಟ್ ಆಗಿರುತ್ತೆ. ಇದು ಅಪಮಾನ ಮಾಡೋದು ಅವಮಾನ ಮಾಡೋದು ಈಗ ಸದ್ನ ಇಲ್ಲೇ ನಿಂದೇನು ಹೇಳ್ತೀನಿ ನಡೆಯೋದು ಹಸೈ, ಹೌದಿಲ್ಲ? ಹಸಯ್ಯ ಮಾಡೋರನ್ನ ಒಟ್ಟ ತಲೆಗೆ ಇಟ್ಕೊಳಂಗಲ್ಲ. ಹೌದಾ ನಿನ್ನಟ್ಟು ದೊಡ್ಡವ್ರು ಯಾರಿಲ್ಲ, ಹ್ಞೂ ಆಯ್ತಾಳು ದೊಡ್ಡವಾಗಿ ಇವ್ರು ನೀ ಅನ್ನೋದು. ಅವ್ರು ಲಾಸ್ಟಿಗೆ ಎಲ್ಲಿರ್ತಾರೆ? ಬಾಗಲ್ದ ಹೊರಗೆ ನಾವೇನು ಬಿಟ್ಟಿರ್ತೀವಿ ಅಲ್ಲಿರ್ತಾರೆ. ಅವಮಾನ ಅಪಮಾನ ಮಾಡೋರು. ಸನ್ಮಾನ ಮಾಡೋರು ಎಲ್ಲಿರ್ತಾರೆ? ಆ ಗುರುವಿನ ಪಾದಕ್ಕೆ ಅರ್ಪಣೆಯಾಗಿ ಒಂದು ಹೂವಿನ ಥರ ಕೈಯಾಗ ಹೂ ಹಿಡ್ಕೊಂಡು ನಮ್ಮಂಥ ಕಲಾವಿದರು ಬಂದ್ರೆ, ಬೇಡ ನಮ್ಮಂಥವ್ರು ಯಾರಾದ್ರೂ ದೇವ್ರು ಹೊತ್ತವ್ರು ಬಂದ್ರೆ ಆ ದೇವರನ್ನ ಯಾವ ರೂಪದಾಗ ನೋಡ್ತಾರೆ ಆ ರೂಪದಾಗ ನಮ್ಮನ್ನು ಕಲಾವಿದರನ್ನು ನೋಡ್ತಾರೆ. ಕೀಳು ದೃಷ್ಟಿಯಿಂದ ನಮ್ಮನ್ನು ಯಾರೂ ನೋಡಿಲ್ಲ, ನೋಡಂಗೂ ಇಲ್ಲ. ಒಂದು ತಾಯಿ ಅಂತ ಬಾ ಮಮ್ಮಿ ಅಂತ ಕರೀತಾರೆ, ಬಾ ಯವ್ವ ಅಂತ ಕರೀತಾರೆ, ಬಾ ಯಮ್ಮ ಅಂತ ಕರೀತಾರೆ, ಬಾ ಅಕ್ಕ ಅಂತ ಕರೀತಾರೆ. ತಮ್ಮ ತಾಲಿತ್ತು 10 ರೂಪಾಯಿ ಕೊಡ್ತಾರೆ, ಇರಲಿಲ್ಲ ಅಂದ್ರೆ ಇಲ್ಲವ ಅಂತಾರೆ, ಆಶೀರ್ವಾದ ಮಾಡವಂತಾರೆ. ನಾವು ಬಂಡ್ರೆ ಹಚ್ತೀವಿ, ಚಲೋದಾಗಲಿ ಅಂತ ಅವ್ರ ತಲೆ ಮೇಲೆ ಕೈ ಇಡ್ತೀವಿ. ಕೆಲವಷ್ಟು ಮಂದಿ ಚಲೋದು ಆದವರು ಅದಾರ, ಕೆಲವಷ್ಟು ಮಂದಿ ನಮ್ಗೆ ಇನ್ನೂ ಹೆಂಗಾಗೈತೆ ನೋಡೋ ಆಶೀರ್ವಾದ ಮಾಡಂತ ಬಂದವರು ಅದಾರ. ಆಕಿನ ಪುಣ್ಯ ನಾವು ಎಲ್ಲ ಹೋಗಿ ಬೇಡ್ಕೊಳ್ಳೋದು, ಎಲ್ಲ ಅವ್ರ ಕಷ್ಟಗಳನ್ನು ಪರಿಹಾರ ಮಾಡು ತಾಯಿ ಅಂತ ತಾಯಿಗೆ ಬೇಡ್ಕೊಳ್ಳೋದು. ಭಗವಂತ ನಿನಗೆ ಕಣ್ಣಿಲ್ಲ, ನಮಗೆ ಜ್ಞಾನದ ಕಣ್ಣು ಕೊಟ್ಟು, ಇದೇ ಜ್ಞಾನದ ಕಣ್ಣಿನೊಳಗೆ ಯಾವ ಕಸರು ಬೀಳಲಾರ್ದಂಗೆ ಯಾರಿಂದ ನಮಗೆ ಉದ್ಯೋಗಕ್ಕಾಗಲಾರ್ದಂಗೆ ಆಶೀರ್ವಾದ ಮಾಡಪ್ಪ ಅಂತ ಪುಟ್ಟರಾಜ ಗುರುಗಳ ಪಾದಕ್ಕೆ ನಾವು ಬೇಡ್ಕೊಂಡು, ಸಣ್ಣ ದೊಡ್ಡ ಮಕ್ಕಳಿಗೆ ಆಶೀರ್ವಾದ ಮಾಡಪ್ಪ ಅಂತ ಹೇಳ್ಕೊಂಡು ವರ್ಷಕ್ಕೊಮ್ಮೆ ಹೋಗಿ ಗುರುವಿನ ಸೇವೆ ಮಾಡಿ ಬರ್ತೀವಿ. ವರ್ಷಕ್ಕೆ ಎಲ್ಲೊಂದು ತಾಲಿ ಹೋಗಿ ಆಕಿನ ಸೇವೆ ಮಾಡಿ ಬರ್ತೀವಿ. ನೋಡಿ ಯಾರು ಜಾತ್ರೆಗೆ ನಡೆಯೋದು ಅವ್ರ ಸೇವೆ ಮಾಡ್ತೀವಿ. ಈಗ ಒಂದು ಬೇಡ್ಕೊಂಡೀನಿ, ಏನಂತ ಬೇಡ್ಕೊಂಡೀನಿ? ನಮ್ಮ ತಾಲೂಕದೊಳಗೆ, ನಮ್ಮ ಜಿಲ್ಲಾದೊಳಗೆ ಬಸ್ರಕೋಳ ಪವಾಡ ಬಸವೇಶ್ವರ ಮೂರ್ತಿ ಕಳುವಾಗೈತಿ. ಪವಾಡ ಬಸವೇಶ್ವರ ಮೂರ್ತಿ ಕಳುವಾಗಿ ಆಲ್ರೆಡಿ 20 ದಿನ ಮೇಲೆ ಆಯ್ತು. ಇವತ್ತು ಸಿಕ್ಕದಂತ ಕೆಲವ್ರ ಬಾಯಲ್ಲಿ ಬರುತ್ತೆ, ಸಿಕ್ಕಿಲ್ಲ ಅಂತ ಕೆಲವ್ರ ಬಾಯಲ್ಲಿ ಬರುತ್ತೆ. ಸಿಕ್ಕಿಲ್ಲ ಅಂತ ಬಂದವ್ರ ಬಾಯಿಲೆ ಸ್ವಲ್ಪ ದೂರ ಇಟ್ಟು, ಸಿಕ್ಕದ ಅನ್ನೋರ ಬಾಯಿಲೆ ದೌಡ್ ಬಂದು, ಶ್ರಾವಣ ಮಾಸ ನಿಂದು 1 ತಿಂಗಳ ಪೂಜೆ, ಹಗಲು ರಾತ್ರಿ ಏಕ ನಿಂದು ಸಪ್ತ ಭಜನೆ ಇರ್ತೈತಿ. ಶ್ರಾವಣ ಮಾಸದೊಳಗೆ ಪೂಜೆ ಮಾಡಿಸ್ಕೊಳ್ಳೋ ಭಾಗ್ಯ ನಿಂದಿತ್ತಂದ್ರೆ ಪಟಕ್ಕನ ಬಾರಪ್ಪ ಗುರುವೆ, ನಾವು ಬಂದು ನಿಯತ್ತಾಗಿ ನೀಗಿದಷ್ಟು ಸೇವೆ ಮಾಡ್ತೀವಿ. ನಿನ್ನನ್ನು ಕರ್ಕೊಂಡು ಬರ ಮಾಡಿಕೊಂಡು ಊರಾಗ ಹೊಳೆ ಬರ ಮಾಡಿಕೊಂಡು ಗುಡಿಗೆ ನಿನ್ನನ್ನು ತಲುಪಿಸ್ಬೇಕಾದ್ರೆ ನಾವು ನಿಯತ್ತಾಗಿ ನಿಂತು ನಿನಗೆ ಸೇವೆ ಮಾಡ್ತೀವಿ. ನಮ್ಮ ಕೈಕಾಲಿಗೆ ಶಕ್ತಿ ಕೊಡು ಭಗವಂತ. ನೀನು ಉಂಡು ಊಟ ಕಂಡ ಕನಸು ಹೇಳಿದ ದೇವರು ಬಸರು ಕೊಡೋದು ಪವಾಡ ಬಸವೇಶ್ವರರು. ಏನು ಹೇಳ್ಯಾರವರು? ಈಗ ಸೆರೆ ಕುಡಿತಾರಂದ್ರೆ ಸೆರೆ ಅಲ್ಲೇ ಅದು ಹಾಲು ಅಂತ ತೋರಿಸ್ತವ್ರು ಅದಾರ. ಈಗ ಮಟನ್ ಚಿಕನ್ ತಿನ್ನಾಕತ್ತಾರಂದ್ರೆ ಅಲ್ಲಲ್ಲೇ ಅದು ಖಜೂರ್ ಅದಂತ ಹೇಳಿದವ್ರು ಅದಾರ ಅವರು. ನೀ ಇಲ್ಲಿ ಹೋಗ್ತಿದೆ ಅಂದ್ರೆ ಇಷ್ಟೇ ದಿನ ನಿನಗೆ ಟೈಮಿಂಗ್ ಅದಂತ ಹೇಳ್ಯಾರ. ಇವತ್ತು ಉಪವಾಸದಿದೆ, ಉಂಡು ಹೋಗು ಮಗನ ಅಂತ ನಿನ್ನ ಕೈಯಾಗ ಬರೀ ಹಿಂಗೆ ಕೈ ತೋರಿಸಿರ್ ಕೈ ತುಂಬ ಅನ್ನ ಕೊಟ್ಟವ್ರು ಅದಾರ ಅವ್ರು. ನಡೆದಾಡು ದೇವ್ರು ಅನ್ಸ್ಕೊಂಡಾರ ಬಸರು ಕೊಡ ಪವಾಡ ಬಸವೇಶ್ವರಗಳು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅದು ವರ್ಣನೆ ಸಾಣದಲ್ಲ. ಹಗಲು 12 ತಾಸು, ರಾತ್ರಿ ಅಲ್ಲಿ ದಾಸೋಗ ಚಲೋನೇ ಇರುತ್ತೆ. ಈಗ ಹೋದ್ರೂ ಪ್ರಸಾದ ಚಲೋನೇ ಇರುತ್ತೆ. ಅಲ್ಲಿ ಯಾವ ದೇಶದಿಂದವ್ರು ಬಂದಿರ್ತಾರೋ, ತಂದೆ ತಾಯಿ ಇಲ್ದವ್ರು ಇರ್ತಾರೋ, ಮಕ್ಕಳು ಮರಿ ಇಲ್ದವ್ರು ಇರ್ತಾರೋ, ಶರಣರು ಅಂತ ಶರಣರ ಪಾದಕ್ಕೆ ಬಿದ್ದು ಕ್ಯಾವಿ ಡ್ರೆಸ್ಸನ್ನು ಧರಿಸಿದ ಸಾಧು ಮುತ್ಯಾಗಳಲ್ಲಿ ಮಠದೊಳಗೆ ಇಲ್ಲಂದ್ರೂ ಒಂದು ದಿವಸಕ್ಕೆ ಒಂದು 25ರಿಂದ 30 ಮಂದಿ ಪ್ರಸಾದಕ್ಕೆ ಇರತ್ತಾರಲ್ಲಿ. ಅಂಥ ಶರಣರ ಮಠ ಅದೇನೋ ಒಂದು ಅನಿವಾರ್ಯ ಆಗೈತಿ. ಅದು ಸಿಗಲಿ ಅಂತ ನಾವು ಬೇಡ್ಕೊತೀವಿ. ಆ ಶರಣರ ಸಿಕ್ಕರೆ ಬಂದು ನಾವು ತೊಯ್ದು ಬಟ್ಟಿಲೆ ಆ ಶರಣರ ಆ ಗದ್ದಿಗೆಗೆ ಮುಟ್ಟುತನ ಸೇವೆ ಮಾಡ್ತೀನಿ ಅಂತ ಬೇಡ್ಕೊಂಡೀನಿ. ಅಮ್ಮ, ನೀವು ರಂಗಭೂಮಿ ಕಲಾವಿದೆ ಅಂತ ಹೇಳಿದ್ರಲ್ಲ, ರಂಗಭೂಮಿ ಕಲಾವಿದೆ ಆ ವೇದಿಕೆಯಿಂದ ನೀವು ಒಂದು ದಿನಕ್ಕಾಯ್ತು, ಒಂದು ತಿಂಗಳಿಗಾಯ್ತು, ಎಷ್ಟಂತ ಸಂಪಾದನೆ ಮಾಡ್ತೀರಾ? ಯಾಕಂದರೆ ಒಬ್ಬ ವ್ಯಕ್ತಿಗೆ ಸಂಪಾದನೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದು, ನಮ್ಮ ಜೀವನ ನಿಭಾಯಿಸ್ಬೇಕಂದ್ರೆ ಸಂಪಾದನೆ ಬೇಕೇ ಬೇಕು. ನೋಡಪ್ಪ, ಈ ಕಲಾವಿದರಿಗೆ ಸಂಪಾದನೆ ರೊಕ್ಕ ಅಂತಲ್ಲ. ಫಸ್ಟ್ ನಮ್ಮದು ಒಂದು ವೇದಿಕೆ ಅಂತ ನಾವು ಮಾಡ್ಕೊಂಡ್ರೆ, ಕಲಾವಿದರು ಅಂತ ನಮ್ಮ ಗ್ರಿಪ್ ನಮ್ಮ ಕೈಯಾಗ ನಾವು ಇಟ್ಕೊಂಡ್ರೆ, ಚಾಲೆಂಜ್ ಮಾಡಿ ಕರೆಯುವಂಥ ಅಭಿಮಾನಿಗಳ ನಮಗೆ ಪೇಮೆಂಟ್ 1000 ಕೊಡೋರು 2000 ಕೊಟ್ಟು ಕರೆಸ್ಬೋದು, 100 ರೂಪಾಯಿ ಕೊಡೋರು 500 ಕೊಟ್ಟು ಕರೆಸ್ಬೋದು, 10,000 ಕೊಟ್ಟು 10,000 ತೊಗೊಳೋರಿಗೆ 50,000 ಕೊಟ್ಟು ತರಿಸ್ಬೋದು. ಆ ವೇದಿಕೆ ನಮ್ಮದಾಗಿರ್ಬೇಕು. ಆ ವೇದಿಕೆ ತುಂಬಿಸುವಂಥ ವ್ಯಕ್ತಿ ನಾನಾಗಿರಬೇಕು. ಅಲ್ಲಿ ಕುಂತಂಥ ಜನರಿಗೆ ರಂಜಿಸುವಂಥ, ಅಲ್ಲಿ ಕುಂತಂಥ ಜನರಿಗೆ ಎಲ್ಲರಿಗೆ ಮನರಂಜನೆ ಮಾಡುವಂಥ ಕಾರ್ಯಕ್ರಮ ನಾ ಕೊಡ್ತಿದ್ದೆ ಅಂದ್ರೆ, ನಾ ಬೇಡದಷ್ಟು ಪೇಮೆಂಟ್ ಕೊಡುವಂಥ ಅಭಿಮಾನಿಗಳದಾರ. ಪೇಮೆಂಟಿಗೆ ಡಿಮ್ಯಾಂಡ್ ಮಾಡಿ ಹೋದ್ರೆ ಕಲಾವಿದರಲ್ಲ.
ಪೇಮೆಂಟು ಅಂತ ಡಿಮಾಂಡ್ ಮಾಡಿ ಹೋಗೋ ಕಲಾವಿದರಲ್ಲ. ಇವತ್ತು ನಾನು ಒಂದು ದಿವಸ ಡೇ ಫಂಕ್ಷನ್ಗೆ ಹೋಗ್ತೀನಿ, ಎಷ್ಟು ತೊಗೊತೀನಿ? ಯಪ್ಪ 3,500 4,000 ತೊಗೊತೀನಿ, ನೋಡಿ ಕೊಡೋ ಮರ ಇದ್ರೆ. ಭಾಳ ಕತ್ತಲ್ ಬಿ ನೋಡಿ ತಗೋ. ಎಷ್ಟು ಮಂದಿ ಬರ್ತೀರಿ? ಇಬ್ರು ಬಾ ಅಂದ್ರೆ ಇಬ್ರು ಬರ್ತೀವಿ. 5 ಮಂದಿ ಅಂದರೆ 5 ಮಂದಿಗೆ ಎಷ್ಟು ತೊಗೊತೀರಿ? 5 ಮಂದಿಗೆ ನಮ್ಮದು 3 ಸಾವಿರ ಲೆಕ್ಕ ಹಿಡಿದ್ರೆ 15,000 ಆಕತಿಪ್ಪ. ಒಂದು 16,000 ರೂಪಾಯಿ ಕೊಡು, ಗಾಡಿ ಬೇಡ ಅಂತ ಎಲ್ಲ ಬಂತು. ಆಯ್ತು ಹೇಳವ ಬಾ ಅಂತಾರೆ. ಜರ ಒಳಗೆ ಹೆಚ್ಚು ಕೊಡೋರು ಖುಷಿನೂ ಕೊಟ್ಟಿರ್ತಾರೆ. ಇಲ್ಲವ ಜಾರಿ ಪಾಟಿ ಕಡಿಮೆ ಅದ ತೊಗೊಂಡು ಕಡಿಮೆ 12,000 ಕೊಡೋರು ಅದಾರ. ಹೌದಿಲ್ಲ? 12,000 ಕೊಡೋರು ಅದಾರ. ಅದನ್ನು ತೊಗೊಂಬಂದೀವಿ ಒಳಗೊಮ್ಮೆ ನಕ್ಕೋತ ಬಂದೀವಿ. ಯಪ್ಪ ಬಳೆ ಹಾಕೋತಿಂತಾರೆ ಕಮಿಟಿ ಹೊತ್ತಿಂದ ಏನು ಕಡಿಮೆ ಐತಿ, ಊರು ಮಗಳದಿನ ಅಂತ ಕೇಳಿದ್ರೆ 1,000 ಕೊಟ್ಟಾರ, 5,000 ಕೊಟ್ಟಾರ, 500 ಕೊಟ್ಟಾರ, 100 ಕೊಟ್ಟಾರ. ಬಳಿ ಹಾಕೋತಿಂತ ಅಂತ ಕೇಳಿದಾಗ ಪಟ್ಟಿ ಚಲೋ ಆಗೈತಿ ಕೊಡು, ಜೋಗಮ್ಮ ಕೊಟ್ರೆ ಏನು ಕಡಿಮೆ ಆಗತ್ತಂತ 5,000 ಕೊಟ್ಟವರು ಅದಾರ, 500 ಕೊಟ್ಟವರು ಅದಾರ, 1,000 ಕೊಟ್ಟವರು ಅದಾರ, 100 ಕೊಟ್ಟವರು ಅದಾರ. ಯಾರು ನಮಗೆ ಬೇಡಾಗಿಲ್ಲ, ಅವರು ಎಲ್ಲರೂ ಬೇಕಾದವ್ರು ಅದಾರ. ಎಲ್ಲರೂ ನಮಗೆ ಬೇಕಾದವ್ರು ಅದಾರ. ಅವ್ರು 100 ಯಾಕೆ ಕೊಟ್ರಂದ್ರೆ ಮಳೆ ಮಾರ ಸ್ವಲ್ಪ ಕಡಿಮೆ, ಹೊಲ್ದಾಗ ಬೆಳವಣಿಗೆ ಇಲ್ಲ, ಹೊಲ್ದಾಗ ಮಾಲ್ ಚಂದ ಬೆಳೆದಿತ್ತಂದ್ರೆ ರೈತರಿಗೆ ಖುಷಿ ಇರ್ತದೆ. 1,000 ರೂಪಾಯಿ ಪಟ್ಟಿ ಹಾಕಿದ್ರೆ ನಕ್ಕೋತ್ ಕೊಟ್ಟಿರ್ತಾರೆ. 10 ಮಂದಿ 1,000 ಹಾಕಿದ್ರೆ 10,000 ಆಯ್ತು. ನಮಗೆ ಕೊಡೋ ಪೇಮೆಂಟ್ ಎಷ್ಟು? ಇಬ್ರು ಇದು ಅಂದ್ರೆ 6,000. ಇನ್ನು 6,000 ಕೊಟ್ಟಿದ್ದೀನಿ, 4,000 ಇನ್ನೊಂದು 500 ಕೊಟ್ಟು ಕಳ್ಸಂತೇಳಿ ಖುಷಿಯಲ್ಲಿ ಕೊಟ್ಟು ಕಳ್ಸೋರು ಅದಾರ. ಹೇಳಿ ಚಲೋ ಪ್ರಸಾದ ಮಾಡಿಸೋರು ಅದಾರ. ಬೇಡ್ಕೊಂಡು ಭಕ್ತರಿಗೆ ಚಲೋದಾಗಲಂತೆ ಅಲ್ಲಿ ಆ ದೇವ್ರನ್ನೂ ಹಂಗೆ ಇರ್ತದಲ್ಲ, ವರ್ಷಕ್ಕೊಮ್ಮೆ ಸೇವೆ ಮಾಡಿಸ್ಕೊತಿರ್ತದೆ ಅಂದ್ರೆ ಬೇಡಿದ ಭಕ್ತರಿಗೆ ಎಲ್ಲನೂ ಕೊಟ್ಟಿರ್ತೈತಿ. ಚಲೋ ಪಟ್ಟಿ ಹಾಕಿರ್ತಾರೆ. ಹೌದು ಅಂತ ಕಾರ್ಯಕ್ರಮ ಇಟ್ಟಿರ್ತಾರೆ. ಅಂಥ ಕಾರ್ಯಕ್ರಮಗಳಿಗೆ ನಮ್ಮಂಥವ್ರನ್ನ ಕರೀತಾರೆ, ಕುಣಿತೀವಿ. ಹಗಲೆತ್ತ ಸೇವೆ ಇರ್ತದೆ, ರಾತ್ರಿ ಚೌಡಕಿ ಪದಗಳು ಇರ್ತಾವೆ. ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೂ ನಾವು ಅನ್ನಂಗಿಲ್ಲ. ಒಂದು ಕುಣಿಯೋದಕ್ಕಾಗಲಿ, ಒಂದು ಬಣ್ಣ ಹಚ್ಚೋದಕ್ಕಾಗಲಿ, ಬಣ್ಣ ಹಚ್ಕೊಳ್ಳೋದಕ್ಕಾಗಲಿ, ಒಂದು ಹಾಡೋದಕ್ಕಾಗಲಿ, ಜಿಗಿಯೋದಕ್ಕಾಗಲಿ, ಎಲ್ಲದ್ರೊಳಗೂ ನಾವು ಇರ್ತೀವಿ. ಬಾ ಅಂತ ಕರೆದು ಎಲ್ಲದಕ್ಕೂ ನಾವು ಮಾಡ್ತೀವಿ. ಮೇಳ ತೊಗೊಂಡೇ ಬಂದಿರ್ತೀವಿ ಅಂದ್ರೆ ನಮ್ಮಲ್ಲಿ ಹಾಡೋರು ಇರ್ತಾರೆ, ಬಾರಿಸೋರು ಇರ್ತಾರೆ, ಕುಣಿಯೋರು ಇರ್ತೀವಿ. ಎಲ್ಲ ಥರದಿಂದ ಕಾರ್ಯಕ್ರಮಗಳು ನಡೆಸ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಏನು ಕಡಿಮೆ ಇಲ್ಲ. ಎಲ್ಲೆಲ್ಲಿ ನಡೆಸಿಕೊಟ್ಟಿರಮ್ಮ ಈಗ? ಒಂದ ಹಳ್ಳಿ ಅಂತ ಹೆಂಗೆ ಹೇಳೋದು? ಇಡೀ 4 ಜಿಲ್ಲಾದಾಗ ನಮ್ಮ ಹೆಸರದಾವ. ನಾಟಕಕ್ಕೆ ಬಣ್ಣ ಹಚ್ಚುಕ 4 ಜಿಲ್ಲಾದೊಳಗೆ ದಾದಾಪೀರ ಅಂತ ನನ್ನ ಹೆಸರಲ್ಲಿ ಕಾಯ್ಕೋತ್ ಕುಂದಿರ್ಬೇಕು. ಅವ್ರ ಅಂಥ ಹೆಸರು ಗಳಿಸೀನಿ. ಮತ್ತು ಈಗಾದ್ರೂ ಅದ ಅಭಿಮಾನಿಗಳ ಪುಣ್ಯ ಯಾರು ಬರ್ತಾರ? ಕವಿತಮ್ಮ ಬರ್ತಾಳೆ ನಮ್ಮಲ್ಲಿ ಕುಣ್ಯಾಕ, ಚಲೋ ಆಕತಿ. ಈಗ ಕೆಲಸ ದಾದಾಪೀರ ಬರ್ತಾನೆ ನಮ್ಮಲ್ಲಿ ಕುಣ್ಯಾಕ, ಚಲೋ ಆಕತಿ ಅನ್ನೋರು ಅದಾರ. ಯಾರಿಗೆ ಹೇಳ್ತೀರಿ ಕಾರ್ಯಕ್ರಮ? ದಾದಾಪೀರಿಗೆ ಹೇಳ್ರಲ್ಲ. ಯಾರಿಗೆ ಹೇಳ್ತೀರಿ ಕಾರ್ಯಕ್ರಮ? ಕವಿತಮ್ಮಗೆ ಹೇಳ್ರಲ್ಲ. ಇವೆಲ್ಲ ವಿಷಯಗಳದಾವು. ಅವು ಅಭಿಮಾನಿಗಳ ಬಗ್ಗೆ, ನಮ್ಮನ್ನು ಕರೆಸಿ ಸೇವೆ ಮಾಡಕ್ಕೆ ಹಚ್ಚೋರ ಬಗ್ಗೆ ಹೇಳ್ಬೇಕಂದ್ರೆ ವರ್ಣನೆ ಕಮ್ಮಲ್ಲ, ಭಾಳ ದೊಡ್ಡದೈತಿ. ಒಂದು ಸಮುದ್ರದಷ್ಟು ಸಾಗರ ಈ ಕಲೆ ಅನ್ನೋ ವಸ್ತು. ಇದರೊಳಗೆ ನಾವು ಎಷ್ಟೇ ಕಲೆ ತೋರಿಸಿದ್ರು ಸಣ್ಣವ್ರೆ. ನಾನನ್ನು ಕಲಾವಿದರು ದೊಡ್ಡವ್ರು ಎಂತೆಂತೆಲ್ಲ ಕುಂತಾರ. ಅವರ ಸುಮ್ ಕುಂತಾರ, ಇನ್ನು ನಾವ್ಯಾ ಮೂಲೆ ಆಗೋದಿಲ್ಲ. ನಾವು ಎಷ್ಟೇ ಕಲೆ ತೋರಿಸ್ತೀವಿ ಅಂದರೂ ಆ ಕಲೆ ದೃಷ್ಟಿ ಒಳಗೆ ಒಂದು ಸಣ್ಣ ಹಳ್ಳ ದಾಟಿಲ್ಲ ನಾವಿನ ಸಮುದ್ರಕ್ಕೆ ಯಾವಾಗ ಹೋಗಿ. ಕಲೆಯನ್ನು ಸಮುದ್ರ ಸಾಗರ ಭಾಳ ದೊಡ್ಡದೈತಿ. ಆ ಸಮುದ್ರದೊಳಗೆ ಈಶಾಡಕ್ಕೆ ನಮಗಾಗಲ್ಲ. ಒಂದು ಹಳ್ಳದೊಳಗೆ ನಕ್ಕು ಆಡಿ ಉಂಡು ತಿಂದು ಬರೋ ಜೀವನ ನಮ್ಮದು. ಕಲಾವಿದರಿಗೆ ಜೀವನ ಮಾಡಕತ್ತೀವಿ. ಇದಕ್ಕಿಂತ ಹೆಚ್ಚಿಂದ ಏನಾರು ಹೇಳಬೇಕಂದ್ರೆ